ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನ ಈ ಪಾದಯಾತ್ರೆ ಮಾಡ್ತಾ ಬಂದಿದೆ. 35 ವರ್ಷ ಮಾಡಿದ್ದು ಒಂದು ಕಡೆ ಆದರೆ ಈ 36ನೇ ವರ್ಷ ಅತ್ಯಂತ ವಿಲಕ್ಷಣವಾದ ಕಾರ್ಯವನ್ನ ಇವರು ಮಾಡಿದರು. ಏನು ಅತ್ಯಂತ ವಿಲಕ್ಷಣ ಕಾರ್ಯ ಅಂತಂದ್ರೆ, ನಾನು ಓದಿದ ಇತಿಹಾಸದೊಳಗೆ ಪ್ರಾಯಶಃ ಯಾರು ಈ ಕಾರ್ಯವನ್ನ ಆ ಕ್ಷೇತ್ರದಲ್ಲಿ ಮಾಡಿಲ್ಲ. ಈ ಬಾರಿ ಹೋದಾಗ ಅವರಿಗೆ ಒಂದು ಸೂಚನೆ ಆಯಿತು. ಏನು ಅಂತಂದ್ರೆ, ಜನವರಿ 3ನೇ ತಾರೀಕು ಆದಂತಹ ಒಂದು ಉತ್ತಮವಾದಂತಹ ಆ ಒಂದು ಸಭೆಯಿಂದ ಅವ್ರು ಏನು ಮಾಡಿದ್ರು ಅಂತಂದ್ರೆ, ನಮ್ಮ ಸ್ವಾಮಿಗಳವರ ಭಾವಚಿತ್ರ, ಮಂತ್ರಾಲಯ ಸ್ವಾಮಿಗಳವರ ಭಾವಚಿತ್ರ, ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನ ಭಾವಚಿತ್ರವನ್ನ ಆ ಮಂತ್ರಾಲಯ ಕ್ಷೇತ್ರದಲ್ಲಿ ರಥದಲ್ಲಿಟ್ಟು ಮೆರವಣಿಗೆಯನ್ನ ಮಾಡಬೇಕು ಅಂತಂದ್ರೆ ಇದು ಅತ್ಯಂತ ವಿಲಕ್ಷಣವಾದಂತಹ ಕಾರ್ಯ. ಪ್ರಾಯಶಃ ಇತಿಹಾಸದಲ್ಲಿ ಇದು ಎಂದಿಗೂ ಆಗದೇ ಇರುವಂತಹ ಕಾರ್ಯವನ್ನ ಈ ಪಾದಯಾತ್ರೆ ಮಾಡಿದೆ. ಅದೇ ರೀತಿಯಾಗಿ ಮಳಖೇಡ ಕ್ಷೇತ್ರಕ್ಕೆ 11 ವರ್ಷ ಸತತವಾಗಿ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಅನೇಕ ಕೆಲವು ಸಮಸ್ಯೆಯಿಂದ ಈಗ ನಿಂತಿದೆ, ಮತ್ತೆ ಅದನ್ನು ಮುಂದೆ ಈಗ ಪ್ರಾರಂಭ ಮಾಡುವವರಿದ್ದಾರೆ. ಅದೇ ರೀತಿಯಾಗಿ 2018 ಇಲ್ಲೇ ಹತ್ತಿರ ಒಂದು ಸಂಸ್ಥೆ ಮುಕ್ತಿಧಾಮ ಅಂತ, ಅದು ಅವರ ಅಧೀನಕ್ಕೆ ಬಂತು. ಆ ಅಧೀನಕ್ಕೆ ಬಂದಾಗ ಅವರು ದೊಡ್ಡ ಕಾರ್ಯ ಏನು ಮಾಡಿದ್ರು ಅಂತಂದ್ರೆ, ನೀವು ರಾತ್ರಿ 2ಕ್ಕೆ ಫೋನ್ ಹಚ್ಚಿರಿ, ಮುಂಜಾನೆ ಮಧ್ಯಾಹ್ನ ಮಠ ಬಿಸಿಲು 12ರೊಳಗೆ ಫೋನ್ ಹಚ್ಚಿರಿ, ಯಾವುದೇ ಕರೆದ್ರೂ ಕೂಡ ನಿಮ್ಮ ಅತ್ಯಂತ ಬಡವರಾಗಿದ್ರಿ ಅಂತಂದ್ರೆ 1 ರೂಪಾಯಿನೂ ಇಸಿಕೊಳ್ಳದೆ, ಯಾಕಂದ್ರೆ ಇದನ್ನ ಅನುಭವಿಸಿದ್ದೇನೆ ಸ್ವತಃ. ನಮ್ಮ ತಂದೆಯವರೇ ಒಂದು 11ರಿಂದ 12 ಕಾರ್ಯಗಳನ್ನು ಉಚಿತವಾಗಿ ಮಾಡಿಸಿದ್ದಾರೆ. ನಮ್ಮ ಮನೋಜ್ ಅಂಕಲ್ ಅವರು ಒಂದು ಬಾರಿ ಕರ್ಕೊಂಡ್ಬಂದ್ರು ಮನೆಗೆ. ಇಲ್ಲ, ನೀವು ಭಾಳ ಬಡವರಿದ್ದಾರೆ, ಬೆಂಗಳೂರಿನೊಳಗೆ ಆಟೋ ಓಡಿಸ್ತಾರೆ, ಆದರೆ ಮಾಧ್ವರು, ಅದಕ್ಕೋಸ್ಕರವಾಗಿ ನೀವು ಏನು ಮಾಡಬೇಕು ಅಂದಾಗ ಏನೂ ತಲೆ ಕೆಡಿಸ್ಕೋಬೇಡ್ರಿ, ನಾ ಎಲ್ಲ ಮಾಡಿಸ್ತೇನೆ ಅಂತ ಹೇಳಿದರು. ಅವರು ಎಲ್ಲ ಉಚಿತವಾಗಿ, ಅದು ಎಲ್ಲ ಉಚಿತವಾಗಿ ಮಾಡಿ ಹೀಗೆ ಪ್ರತಿಯೊಬ್ಬರ ಒಂದು ಕಾರ್ಯಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದೊಳಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ನಮಗೊಂದು ಸಮಸ್ಯೆ ಏನಿತ್ತು ನಮ್ಮ ಮನೆಯೊಳಗೆ ಅಂತಂದ್ರೆ, ಮನೋಜ್ ಅವರು ಫೋನ್ ಬಂತು ಅಂತ ನಂಗೆ ಹೆದರಿಕೆ ಆಗಿಬಿಡ್ತಿತ್ತು. ಯಾಕಂದ್ರೆ ಅವ್ರು ಕರಿತಿದ್ರು, ನಾವು ಬರ್ರಿ ಇಲ್ಲಿ ಕೆಲಸದ ಒಂದು. ಆದ್ರೆ ಮೋದಿಯವ್ರು ಹೇಳಿದ್ರು ಹೊರಗೆ ಹೋಗ್ಬೇಡ್ರಿ ಅಂತ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಆದರೆ ಅದೇ ರೀತಿಯಾಗಿ ಸೇವೆಯನ್ನು ಮಾಡಿದ್ರು. ಒಂದು ಸಮಸ್ಯೆ ಏನಾಗಿತ್ತು ಅಂದರೆ, 157 ಜನರು, ಅವ್ರ ಮಕ್ಕಳು ಯಾರು ಅಂತ ಗೊತ್ತಿಲ್ಲ, ಆದರೆ ಎಲ್ಲರೂ ಬ್ರಾಹ್ಮಣರು. ಅವರ ಅಸ್ಥಿಗಳೆಲ್ಲ ಇವೆ, ಏನು ಮಾಡಬೇಕು ಅದನ್ನು? ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಇಲ್ಲ ಇದನ್ನೆಲ್ಲ ನಾವು ಕಸದ ಬುಟ್ಟಿ ಹಾಕಿಬಿಡ್ತೀವಿ, ಇದನ್ನೆಲ್ಲ ನಾವು ಮೇಂಟೈನ್ ಮಾಡಿಕ್ಕೆ ಆಗ್ತಾ ಇಲ್ಲ ನಮಗೆ. ಆಗ ಅವರೆಲ್ಲ ಪಾದಯಾತ್ರಾದವರು ನಮ್ಮ ತಂದೆಯವರಿಗೆ ಫೋನ್ ಹಚ್ಚಿದ್ರು, ಇಲ್ಲ ಸ್ವಾಮಿ ಹಿಂಗಾಗ್ಯದ, ಏನು ಮಾಡಬೇಕು? ಇಲ್ಲಪ್ಪ, ಪುರಾಣದೊಳಗೆ ಹೇಳ್ತಾರ, ಒಬ್ಬ ವ್ಯಾಧ ಒಬ್ಬ ಬ್ರಾಹ್ಮಣನ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಗಂಗಾಜಲದಲ್ಲಿ ಹಾಕಿದ್ದಕ್ಕೆ ಅವರಿಗೆ ಸದ್ಗತಿ ಆಯಿತು ಅಂತ ಹೇಳ್ತಾರೆ. ಇವರೆಲ್ಲ ಬ್ರಾಹ್ಮಣರು, ನಾವು ಬ್ರಾಹ್ಮಣರು, ಅದಕ್ಕೆ ನಾವು ಈ ಕಾರ್ಯವನ್ನು ಮಾಡೋಣ. ಗಂಗಾತನ ಹೋಗುವಂತಹ ಸಾಮರ್ಥ್ಯ ಇಲ್ಲದೆ ಇದ್ದರೂ ಆ ಅತ್ಯಂತ ಜಾಗೃತ ದೇವನಾದಂತಹ ಯಲಗೂರೇಶನ ಸನ್ನಿಧಾನಕ್ಕೆ ಹೋಗೋಣ, ಅಲ್ಲಿ ಕೃಷ್ಣಾ ನದಿಯಲ್ಲಿ ವಿಸರ್ಜನೆ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿ 157 ಜನರ ಅಸ್ಥಿಯನ್ನು ಸುಸಂಸ್ಕೃತವಾಗಿ ವಿಸರ್ಜನೆಯನ್ನು ಮಾಡಿ, ಇವರು ಮನೋಜ್ ಅವರು, ಜಯರಾವ್ ಕುಲಕರ್ಣಿ ಅವರು, ಅರವಿಂದ್ ಅವರು ಮತ್ತು ರಮೇಶ್ ದೇಸಾಯಿ ಅವರು, ಇವರೆಲ್ಲ ಅಧಿಕಾರಿಗಳಿದ್ದರು. ಆ ಎಲ್ಲ ಅಧಿಕಾರಿಗಳನ್ನು ಕೂಡಿಸಿಕೊಂಡು ಸಂಕಲ್ಪ ಮಾಡಿಸಿ ಆ ಕಾರ್ಯವನ್ನು ಉಚಿತವಾಗಿ ಮಾಡಿದ್ದಾರೆ. ಇನ್ನು ಈ ಉಚಿತ ಮುಂಜುವೆಯ ಕಾರ್ಯಕ್ರಮ ಇದು 2011 ಪ್ರಾರಂಭವಾಯಿತು. ಅವರೆಲ್ಲ ಅವತ್ತು ಮನೆಗೆ ಬಂದಿದ್ದರು. ಮನೆಗೆ ಬಂದು, ಇಲ್ಲ ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿವಿ, ಏನು ಮಾಡಬೇಕು? ಸರಿ ಆಯಿತು, ನಮಗೂ ಯಾದಿಗೆ ಮಾಡಿಸಿರ್ತೇವೆ, ತಮಗೆ ಬಂದಿರ್ತದೆ, ಕಣ ಇರ್ತದೆ, ಎಲ್ಲ ಇರ್ತದೆ, ನಾನು ಸಾಮಾನೆಲ್ಲ ತೊಗೊಂಬರ್ತೀನಿ, ನೀವು ಮಾಡಿರಿ ಅಂತ. ಇಲ್ಲ, ಮತ್ತು ನಿಮಗೆ ದಕ್ಷಿಣೆ ಎಷ್ಟು ಕೊಡಬೇಕು ಅಂತ. ಅದಕ್ಕೆ ಅವರು ಹೇಳಿದರು, ನಮ್ಮ ಪರಮ ಗುರುಗಳು ಅಂದರೆ ಮಾಹುಲಿ ಗೋಪಾಲಾಚಾರ್ಯ ಅವರ ಚರಿತ್ರೆಯಲ್ಲಿ ಬರ್ತದೆ. ಏನು ಅಂತಂದರೆ, ಅವರ ಹತ್ತಿರ ಬಂದು ಯಾರಾದರೂ 1 ಲಕ್ಷ ರೂಪಾಯಿ ಇಟ್ಟರು ಅಂತಂದರೆ, ಇಲ್ಲ ತೊಗೋಬೇಕು ವಿದ್ಯಾಪೀಠಕ್ಕಂದ್ರೆ ತೋತಿದ್ದಿಲ್ಲ ಅಂತ, ಇಲ್ಲ ಇಷ್ಟೆಲ್ಲ ದುಡ್ಡು ಇಸ್ಕೋಬಾರ್ದು, ಸುಮ್ಮನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುದಾನಕ್ಕೆ ಕೊಡ್ರಿ ಅಂತ. ಒಬ್ಬ ಸೋಮಯ್ಯ ಅಂತನ್ನೋರು ತಮ್ಮ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿಯೇ ಇಡೀ ನಾನು ಸತ್ಯಧ್ಯಾನ ವಿದ್ಯಾಪೀಠವನ್ನು ಕಟ್ಟಿಸ್ಕೊಡ್ತೀನಿ, ಅಲ್ಲೇ ನೀವು ಶಿಫ್ಟ್ ಮಾಡ್ಕೋರಿ ಅಂತಂದ್ರೆ ಇಲ್ಲ ಬೇಡ ಅಂತ. ಅಷ್ಟು ನಿಸ್ಪೃಹವಾದಂತಹ ಜೀವನ. ಒಬ್ಬರ ಮುಂದೆ ಹೋಗಿ ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಕೊಡಬೇಕು ಅಂಥೇಳಿ ಒಂದು ದಿವಸ ಕೈ ಚಾಚಲಿಲ್ಲ. ಅದೇ ಸಂಸ್ಕಾರವನ್ನು ಮಾಹುಲಿ ವಿದ್ಯಾಸಿಂಹಾಚಾರ್ಯರಿಗೆ ಕೊಟ್ಟರು. ಮಾಹುಲಿ ವಿದ್ಯಾಸಿಂಹಾಚಾರ್ಯರು ನಮ್ಮ ತಂದೆಯವರಾಯಿತು, ಅವರು ಎಲ್ಲ ವರ್ಗದವರು. ಅವರು ಬಿಟ್ಟು ಬರಬೇಕಾದ್ರೆ ಒಂದು ಮಾತು ಹೇಳಿದ್ರಂತೆ, ಯಾರೇ ಏನೇ ಮಾಡಿಸುವಂತ ಕೇಳಿಗೆ ಬಂದರು, ನೀನು 50,000 ಕೊಟ್ಟರೆ ಬರ್ತೀನಿ, ನೀನು 1 ಲಕ್ಷ ರೂಪಾಯಿ ಕೊಟ್ಟರೆ ಬರ್ತೇನೆ ಅಂತ ಅಧಿಕಾರ ಮಾಡಬೇಡ್ರಿ. ಇದು ಮಾರಾಟಕ್ಕಿರುವಂತಹ ವಿದ್ಯೆ ಅಲ್ಲ. ಅದಕ್ಕೋಸ್ಕರವಾಗಿ ಸರ್ವಾತ್ಮನ ನೀವು ದುಡ್ಡನ್ನು ಇಸ್ಕೋಬಾರ್ದು ಅಂತ ಅವರಿಗೆ ಆಜ್ಞೆ ಮಾಡಿದ್ರು. ಅದೇ ರೀತಿಯಾಗಿ ಆ ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿ ಇಲ್ಲಿಯವರೆಗೂ ಯಾರ ಕಡೆ ಇಸ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡಿನಿ. ಆದರೆ ಅದು ನಿರ್ಧಾರನೂ ಇದೆ. ಆದ್ದರಿಂದ ಅದೇ ರೀತಿಯಾಗಿ ಉಚಿತವಾದಂತಹ
ಈ ಒಂದು ಕಾರ್ಯಕ್ರಮವನ್ನು 15 ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ. ಆ 15 ವರ್ಷದಿಂದ ಮಾಡಿಕೊಂಡು ಬಂದಾಗ ಇದಕ್ಕೆ ಸಹಕಾರಕ್ಕೆ ನಾವು ಗಂಡಸರು ಹೆಚ್ಚು ಕೆಲಸ ಮಾಡ್ತೀವಿ, ಆದರೆ ಹೊರಗಿನ ಕೆಲಸ ಮಾಡ್ಬೋದು ನಾವು. ಆದರೆ ಇನ್ನು ಒಳಗಿನ ಕೆಲಸ ಏನಿರ್ತದಲ್ಲ, ಇದು ಒಂದು ಕಡೆ ಕೂತು ತಯಾರು ಮಾಡೋದು ಅನ್ನೋದು ಅದು ಭಾಳ ಕಷ್ಟ ನಮಗೆ ಮಾಡೋದು. ಅದು ಹೆಣ್ಮಕ್ಳ ಕಡೆಯಿಂದೇ ಸಾಧ್ಯ. ಅದಕ್ಕೋಸ್ಕರವಾಗಿ ಈ ಪಾದಯಾತ್ರೆಯಲ್ಲಿರುವಂತಹ ಅನೇಕ ಜನರ ಮಡದಿಯರು, ಅದೇ ರೀತಿಯಾಗಿ ನಮ್ಮ ತಾಯಿಯವರಾದಂತಹ ಭಾಗ್ಯಶ್ರೀ ಕಟ್ಟಿಯವರು, ಅವರ ಭಜನಾ ಮಂಡಳಿ, ಆನಂದತೀರ್ಥ ಭಜನಾ ಮಂಡಳಿ, ಇವರೆಲ್ಲರೂ ಬಂದು ಪ್ರತಿ ವರ್ಷ ರಾತ್ರಿ 12-1ರವರೆಗೆ ಇಲ್ಲಿ ತಯಾರಿಯನ್ನು ಮಾಡಬೇಕು. ಆ ತಯಾರಿಯನ್ನು ಮಾಡಿ ಆ ಗುರುಗಳ ಸೇವೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಕೋವಿಡ್ ಸಂದರ್ಭದೊಳಗೆ ಆಗಲೇ ಹೇಳೋದೊಂದು ಮರ್ತೆ, ಎಷ್ಟು ಅಂತಂದರೆ 1,050 ಜನರ ಆ ಒಂದು ಪಾರ್ಥಿವ ಶರೀರ ಅದು ಯಾರ್ದು ಅಂತ ಗೊತ್ತಿಲ್ಲ. ಅವ್ರ ಮಕ್ಕಳಿಗೆ ಕೆಲವರಿಗೆ ಫೋನ್ ಹಚ್ಚಿದ್ರು ಅಂತಂದ್ರೆ ಇಲ್ಲರಿ ನೀವು ಫೋನ್ಪೇ ಮಾಡಿಬಿಡ್ತೀವಿ, ನೀವೇ ಏನು ಮಾಡ್ತೀರಿ ಮಾಡಿರಿ ಅಂತ ಹೇಳಿಬಿಡ್ತಿದ್ರು ಕೆಲವರು. ಅಂತಹ ಕಾರ್ಯವನ್ನು ಕೂಡ ನಮ್ಮ ಗುರುರಾಜ ಪಾದಯಾತ್ರೆಯವರು ಯಾವುದೇ ಕೋವಿಡ್ಗೆ ಹೆದರದೇನೆ, ಮತ್ತೇನು ಅಂತಂದ್ರೆ ಒಬ್ರಿಗೂ ಏನೂ ಆಗಿಲ್ಲ, ಮತ್ತೆ ಎಲ್ಲರೂ ಕೂಡ ಇಲ್ಲೇ ನಿಮ್ಮ ಎದುರಿಗೆ ಇದ್ದಾರೆ. ಈ ರೀತಿಯಾಗಿ ಆ ಗುರುರಾಜರ, ಗುರು ರಾಘವೇಂದ್ರ ಸ್ವಾಮಿಗಳವರ ಪರಮಾನುಗ್ರಹ, ಆ ಪರಮಾನುಗ್ರಹದ ಬಲದಿಂದ, ಅದೇ ರೀತಿಯಾಗಿ ಸನ್ಮಾನ್ಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೂ ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದು, ಯಾವುದೇ ವಿಧವಾದ ಸಮಸ್ಯೆಗಳು, ಯಾವುದೇ ವಿಧವಾದ ವಿಘ್ನಗಳು ಬಂದರೂ ಕೂಡ ಅದೆಲ್ಲವನ್ನು ಪರಿಹಾರ ಮಾಡಿದ್ದು. ಈ ಎಲ್ಲ ವಟುಗಳ ಒಂದು ಮಹಾ ಸೌಭಾಗ್ಯ ಏನು ಅಂತಂದರೆ, ವೀರ ವೈಷ್ಣವ ಗುರುಗಳಿವರು. ವಾದಿರಾಜರ ಮಾತಿನಲ್ಲಿ ಹೇಳೋದಾದರೆ, ವೀರ ವೈಷ್ಣವ ಗುರುಗಳನ್ನು ಸೇರಿ ಸಂತಪ್ತ ಸುದರ್ಶನ ಸಂಕವ ಧರಿಸಬೇಕು, ಮುರಾರಿಯ ಮಂತ್ರವನ್ನು ಅವರಿಂದ ಉಪದೇಶ ಪಡೆಯಬೇಕು, ಆವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಂತಹ ಗುರುರಾಜರಿಂದ ಅವರು ಉಪದೇಶ ಪಡಿತಾ ಇದ್ದಾರೆ. ಕೊನೆ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಈ ಊರು ಇದು ಅತ್ಯಂತ ಸಾಮಾನ್ಯವಾದ ಊರಲ್ಲ, ಇದು ದೊಡ್ಡ ಇತಿಹಾಸವನ್ನು ಪಡೆದಂತಹ ಊರು ನಮ್ಮ ಬಿಜಾಪುರ. ವೇದನಿಧಿ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಪಂಢರಾಪುರದಲ್ಲಿ ಆಯಿತು. ಅದಾದ ಮೇಲೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಧರ್ಮಪುರಿಯಲ್ಲಿರ್ತಾರೆ. ಧರ್ಮಪುರಿ ತೆಲಂಗಾಣದೊಳಗೆ ಬರೋದು, ಸಿಕ್ಕಾಪಟ್ಟೆ ದೂರ ಇಲ್ಲಿಂದ. ಬಿಜಾಪುರ ಇದು ಪಂಢರಾಪುರದಿಂದ ಸಿಕ್ಕಾಪಟ್ಟೆ ದೂರ. ಈಗಿನ ಹಾಗೆ ಒಂದು ನೈಟ್ನಲ್ಲಿ ಬರ್ತೇನೆ ಅಂತಂದರೆ ಆಗೋದಿಲ್ಲ. ಅವಾಗ 15-20 ದಿವಸ ಬರಬೇಕು. ಅಲ್ಲೆಲ್ಲರೂ ಮೀಟಿಂಗ್ ಮಾಡಿದರು, ಅಲ್ಲ ಇನ್ನು ಗುರುಗಳು ಬರೋದು ಭಾಳ ದಿವಸ ಆಗ್ತದೆ, ಈ ಸಂಸ್ಥಾನವನ್ನು ರಕ್ಷಣೆ ಮಾಡೋರು ಯಾರು, ಈ ಸಂಸ್ಥಾನದ ರಕ್ಷಣೆ ಆಗಬೇಕು, ಸರಿಯಾದ ಒಂದು ಜಾಗ ಬೇಕು, ಮಹಾರಾಷ್ಟ್ರದಲ್ಲಿ ಇದು ಸೇಫ್ ಆಗಿರ್ತದೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಎಲ್ಲರೂ ನಿರ್ಧಾರ ಮಾಡಿ ಅತ್ಯಂತ ಸೇಫೆಸ್ಟ್ ಆದಂತಹ ಪ್ಲೇಸ್ ಯಾವುದಪ್ಪ ನಮ್ಮ ಮಾಧ್ವ ಸಮಾಜಕ್ಕೆ ಅಂತ ವಿಚಾರ ಮಾಡಿ ಆ ಪೆಟ್ಟಿಗೆಯನ್ನು ಬಿಜಾಪುರಕ್ಕೆ ತೆಗೆದುಕೊಂಡು ಬರ್ತಾರಂತೆ. ನಮ್ಮ ಬಿಜಾಪುರಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ 20 ದಿವಸಗಳವರೆಗೆ ಅದು ಸೇಫ್ ಆಗಿತ್ತು. ಆಮೇಲೆ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಮತ್ತು ಕೃಷ್ಣ ದ್ವೈಪಾಯನ ತೀರ್ಥ ಶ್ರೀಪಾದಂಗಳವರು ಇಬ್ಬರೂ ಬರ್ತಾರೆ. ಆ ಕೃಷ್ಣ ದ್ವೈಪಾಯನ ತೀರ್ಥರ ಅನುಜ್ಞೆಯಿಂದ ಸತ್ಯವ್ರತರು ಮುಂದೆ ಪೂಜೆಯನ್ನು ಮಾಡ್ತಾರೆ. ಇದು ಒಂದು ಹೇಳಿದೆ ನಾನು, ಹೇಳ್ತಾ ಹೋದರೆ ದೊಡ್ಡ ಇತಿಹಾಸನೇ ಇದೆ. ವಿದ್ಯಾಧೀಶರ ಇತಿಹಾಸ ಇದೆ, ರಾಘವೇಂದ್ರ ಸ್ವಾಮಿಗಳ ಇತಿಹಾಸ ಇದೆ, ಸತ್ಯಪರಾಯಣರದಿದೆ, ಸತ್ಯಧ್ಯಾನರದಿದೆ. ಈ ರೀತಿಯಾಗಿ ಅತ್ಯದ್ಭುತವಾದ ಊರಿನಲ್ಲಿ ನಾವು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅಂತಹ ಇನ್ನು ಮುಂದೆ ಈಗ ಎಲ್ಲ ಊಟಗಳಿಗೂ ಕೂಡ ಮಹಾಗುರುಗಳಾದಂತಹ ವೀರ ವೈಷ್ಣವ ಗುರುಗಳು ಉಪದೇಶವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಅದನ್ನು ಕಣ್ಣು ತುಂಬ ನೋಡಿ ಪುಣ್ಯವನ್ನು ಗಳಿಸೋಣ ಅಂತ ಹೇಳ್ತಾನೆ. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ನಮಿಪೇನ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ, ಆಹಾ ಕರವ ಪಿಡಿದು ನಿಜ ಶರಣೆಂದೆನಿಸುಭಾಸುರ ಕರುಣಾಂಬೂದಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ, ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ತರಳ ಪ್ರಹ್ಲಾದನ ನುಡಿಯ ಕೇಳಿ
ತ್ವರಿತದಿ ಬಂದ್ಯೋ ಎನ್ನೊಡೆಯ ಏನು ಕರುಣಾಳು ಭಕ್ತರ ಬಿಡೆಯ ಮೀರಲರಿಯನೆಂದೆಂದು ಕೆಂಗಿಡೆಯ ಆಹಾ ಭರದಿಂದು ಗುಳುತ ಬೊಬ್ಬಿರಿದು ಬೆಂಬತ್ತಿ ಕರ್ಪೂರ ಕಶಿಪುವಿನ ಹಿಂಗೊರಳ ಪಿಡಿದೆ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಪ್ರಳಯಾಂಬು ನಿಧಿ ಘನ ಘೋಷ ದಂತೆ ಗುಳಿ ಗೂಳಿ ಸುತ್ತಲಿ ಪ್ರದೋಷ ಕಾಲ ತಿಳಿದು ದೈತ್ಯ ನಲ್ಲತಿರೋಷ ದಿಂದಪ್ಪಳಿಸಿ ಮೇದಿನಿಗೆ ನಿರ್ದೋಷ ಆಹಾ ಸೆಳೆದೆಳೆಯುತ ಚರ್ಮ ಸುಲಿದು ಕೆನ್ನೆತ್ತರೋ ಕುಳಿಯ ನಾಡಿದೆ ದಿಶಾವಳಿಗಳೊಳಗೆ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಕ್ರೂರ ದೈತ್ಯನ ಥೋರ ಗರುಳ ಹೇಗೆ ಧಾರ ಮಾಡಿದೆ ನಿಜ ಕೊರಳ ಕಂಡು ವಾರಿ ಜಾಸನ ಮುಖ್ಯರರಳ ಪುಷ್ಪ ಭೂರಿ ಗರೆಯ ವೇಗ ತರಳ ಆಹಾ ಧೀರ ಪ್ರಹ್ಲಾದಂಗೆ ತೋರಿ ತ್ವದಂಗ್ರಿ ಸರೋರುಹವನೆ ಕಾಯ್ದ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಜಯ ಜಯ ದೇವ ವರೇಣ್ಯ ನಿವಾರಣ ಜಯ ದೂರ ಜಯ ಜಗದೇಕ ಶರಣ್ಯ ಆಹಾಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಘೋರಾಮಯ ಹರ ದಯ ಮಾಡೆನ್ನೊಳು ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಕುಟಿಲ ದ್ವೇಷದವ ನೀನಲ್ಲ ನಿನ್ನಾರ್ಭಟ ಗಂಜಿದರು ಸೂರರೆಲ್ಲ ನರ ನಟನೆ ತೋರಿದೋ ಲಕ್ಷ್ಮೀನಲ್ಲ ನಾಪಾಸಟಿ ಗಾಣೇನ ಪ್ರತಿಮಲ್ಲ ಆಹಾ ವಟ ಪತ್ರ ಶಯನ ಧೂರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃತಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ 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 ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನಮಿಪೆ ನಿನ್ನ ಚಾರು ಚರಣ ಕಮಲಕ್ಕೆ